ಹಾಯ್ ಎಲ್ಲ ನಮಸ್ಕಾರ. ನಾನು ನಿಮ್ಮ ಸವಿತಾ KS. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ ಇವತ್ತು ಎಗ್ ಡ್ರಾಪ್ ರೆಸಿಪಿ ಮಾಡೋಣ. ತಿಂತಾ ಇದ್ದರೆ ಅನ್ನದ ಜೊತೆ ಸಖತ್ತಾಗಿರುತ್ತೆ. ಯಾಕೆ ಮಾಡೋದು ಅಂತ ಹೇಳ್ಬಿಟ್ಟು ನೋಡ್ತಾ ಹೋಗೋಣ. ಫಸ್ಟ್ ಬಾಣಲಿಗೆ ಎಣ್ಣೆ ಹಾಕ್ಬಿಟ್ಟು ಒಂದು 3 ಸ್ಪೂನು ಅದಕ್ಕೆ ಸಾಸಿವೆ ಮತ್ತು ಜೀರಿಗೆ, ಕರಿಬೇವಿನ ಸೊಪ್ಪು, ಮೆಣಸಿನ್ಕಾಯಿ ಹಾಕ್ಬೇಕು, ಹಸಿ ಮೆಣಸಿನ್ಕಾಯಿ. ಇದೆಲ್ಲದನ್ನು ಫ್ರೈ ಮಾಡ್ಕೊಬೇಕು. ಮತ್ತು ಆಮೇಲಿಂದ ಸ್ವಲ್ಪ ಈರುಳ್ಳಿ ಹಾಕಿ, ಈರುಳ್ಳಿನ ಚಿಕ್ಕದಾಗಿ ಹಚ್ಕೊಂಡ್ರೆ ಬೇಗ ಚೆನ್ನಾಗಾಗ್ತದೆ. ಹಾಕಿ ಅದೆಲ್ಲ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಬೇಕು. ಫ್ರೈ ಮಾಡಿಬಿಟ್ಟು ಆಮೇಲಿಂದ ಈ ರೆಸಿಪಿ ತಿಂತಿದ್ರೆ ಮಾತ್ರ ಬಿಸಿ ಬಿಸಿ ಅನ್ನದ ಜೊತೆ ಸಕ್ಕತ್ತಾಗಿರುತ್ತೆ. ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಳ್ಳಿ. ಅದಾದಮೇಲೆ ಸ್ವಲ್ಪ ಹೊತ್ತು ಲಿಡ್ ಕ್ಲೋಸ್ ಮಾಡಿ ಅದು ಬೇಯಲಿಕ್ಕೆ ಬಿಡಿ. ಅದು ಬೇಯ್ದಾದ್ಮೇಲಿಂದ ಅದಕ್ಕೆ ಸ್ವಲ್ಪ ಖಾರದ ಪುಡಿ ಮತ್ತು ಆಮೇಲೆ ಅರಿಶಿನ ಪೌಡರು ಮತ್ತು ಆಮೇಲಿಂದ ಧನಿಯಾ ಪೌಡರು, ಗರಂ ಮಸಾಲ ಪೌಡರ್ ಇಷ್ಟನ್ನು ಹಾಕಿ 3 ಫ್ರೈ ಮಾಡ್ಕೊಳ್ಳಿ. ಅದಾದಮೇಲಿಂದ ಅದನ್ನು ಸ್ವಲ್ಪ ಬೇಯಲಿಕ್ಕೆ ಬಿಟ್ಟು ಎಗ್ ಏನು ಹಾಕ್ತಿರಲ್ವ, ಆ ಎಗ್ ಹಾಕಿದಾಗ ನಾನಿಲ್ಲಿ 2 ಎಗ್ ತಗೊಂಡಿದ್ದೀನಿ. 4, 8 ಬೇಕಾದ್ರೂ ತೊಗೊಬೋದು. 2 ಎಗ್ ಹಾಕಿದ್ದೀನಿ ಅಷ್ಟೇ ನಾನು. ಇದನ್ನು ಚೆನ್ನಾಗಿ ಮಸಾಲೆ ಕೂಡ ಚೆನ್ನಾಗಿ ಫ್ರೈ ಆಗ್ಲಿಕ್ಕೆ ಬಿಡಿ. ಆಮೇಲಿಂದ ಎಗ್ ಹಾಕಿಬಿಟ್ಟು ಅದನ್ನು ಡಿಸ್ಟರ್ಬ್ ಮಾಡಿಬಿಡಿ ಎಗ್ನ. ಯಾಕಂದರೆ ಎಗ್ ಡ್ರಾಪ್ ಅಂತ ಹೇಳಿದ್ದೀವಲ್ಲ, ಪುಡಿ ಯಾರೇ ಚೆನ್ನಾಗಿರಲ್ಲ. ಹಂಗಾಗಿ ಅದು ಪುಡಿ ಆಗ್ಲಿಕ್ಕೆ ಬಿಡಬೇಡಿ. ಚೆನ್ನಾಗೆಲ್ಲ ಫ್ರೈ ಆದಮೇಲಿಂದ ಸ್ವಲ್ಪ ನೀರು ಹಾಕಿ, ಉಪ್ಪು ಶಾರ್ಟೇಜ್ ಇದ್ದರೆ ಸ್ವಲ್ಪ ಹಾಕ್ಬಿಟ್ಟು ಅದನ್ನು ಫ್ರೈ ಮಾಡ್ಕೊಳ್ಳಿ. ಅಲ್ಲಿಗೆ ನೋಡಿ ನನ್ನ ಎಗ್ ಡ್ರಾಪ್ ರೆಸಿಪಿ ರೆಡಿ ಆಯಿತು. ನೀವು ಒಂದು ಸರಿ ಟ್ರೈ ಮಾಡಿ ಹೇಗಿತ್ತು ಅಂತ